ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 14. ಒಬ್ಬ ವ್ಯಕ್ತಿಯು ಹಾವನ್ನು ನೋಡಿದ ಕೂಡಲೇ ಓಡಲು ಪ್ರಾರಂಭಿಸುತ್ತಾನೆ. ಈ ಸಂದರ್ಭದಲ್ಲಿ ಪರಾವರ್ತಿತ ಆವೇಗವು ಸಾಗುವ ಸರಿಯಾದ ಪಥ. ಆಪ್ಷನ್ ಎ ಗ್ರಾಹಕ, ಆಪ್ಷನ್ ಬಿ ಜ್ಞಾನವಾಹಿ ನರಕೋಶ, ಆಪ್ಷನ್ ಸಿ ಮಿದುಳು ಸಂಬಂಧ ಕಲ್ಪಿಸುವ ನರಕೋಶ, ಕ್ರಿಯಾವಾಹಿ ನರಕೋಶ, ಕಾರ್ಯನಿರ್ವಾಹಕ. ಈ ರೀತಿಯಾಗಿ ಏನ್ ಮಾಡಿದ್ದಾರೆ, ABCD ಅಂತ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ನೋಡಿ. ಒಬ್ಬ ವ್ಯಕ್ತಿಯು ಹಾವನ್ನ ನೋಡಿದ ಕೂಡಲೇ ಓಡ್ಲಿಕ್ಕೆ ಪ್ರಾರಂಭಿಸುತ್ತಾನೆ ಅಲ್ವಾ. ಅಲ್ಲೇನಾಗಿದೆ, ಗ್ರಾಹಕದ ಮುಖಾಂತರ, ಮೊದಲನೇದಾಗಿ ಗ್ರಾಹಕದ ಮುಖಾಂತರ ಏನಾಗಿದೆ, ಆ ಒಂದು ಸಂಜ್ಞೆ ಏನಾಗಿದೆ, ಜ್ಞಾನವಾಹಿ ನರಕೋಶಕ್ಕೆ ತಲುಪಿದೆ ಅಲ್ವಾ. ಗ್ರಾಹಕ, ನಂತರ ಜ್ಞಾನವಾಹಿ ನರಕೋಶ. ಈ ಒಂದು ಪರಾವರ್ತಿತ ಪ್ರಕ್ರಿಯೆಯಲ್ಲಿ ಮಿದುಳು ಏನಾಗೋದಿಲ್ಲ, ಈ ಒಂದು ನರಾವೇಗಗಳಿಗೆ ಪ್ರತಿಕ್ರಿಯೆಯನ್ನ ನೀಡುವ ಕೇಂದ್ರವಾಗಿರೋದಿಲ್ಲ. ಇಲ್ಲಿ ಮಿದುಳು ಬಳ್ಳಿ ಇದೆ. ಈ ಎರಡು ಆಪ್ಷನ್ ಅನ್ನ ನಾವು ಡಿಲೀಟ್ ಮಾಡ್ಬಿಡ್ಬಹುದು ಅಲ್ವಾ. ಇಲ್ಲಿ ಕಾರ್ಯನಿರ್ವಾಹಕ ಇದೆ, ಇಲ್ಲೂ ಕೂಡ ಕಾರ್ಯನಿರ್ವಾಹಕ ಇದೆ. ನಂತರ ನೋಡಿ, ಸಂಬಂಧ ಕಲ್ಪಿಸುವ ನರಕೋಶದ ಮೂಲಕ ಏನ್ ಮಾಡುತ್ತೆ, ಅದು ಕ್ರಿಯಾವಾಹಿ ನರಕೋಶಕ್ಕೆ ಪ್ರತಿಕ್ರಿಯೆಯನ್ನ ನೀಡುತ್ತೆ. ಹಾಗೆ ಅದು ಕಾರ್ಯನಿರ್ವಾಹಕವನ್ನ ತಲುಪುತ್ತೆ. ಕಾರ್ಯನಿರ್ವಾಹಕ ಯಾವುದು, ನಮ್ಮ ಕಾಲಿನ ಸ್ನಾಯುಗಳು ಅಲ್ವಾ. ಆದ್ರಿಂದ ಇಲ್ಲಿ ಪರಾವರ್ತಿತ ಆವೇಗವು ಸಾಗುವ ಸರಿಯಾದ ಪಥ ಆಪ್ಷನ್ ಬಿ, ಗ್ರಾಹಕ, ಜ್ಞಾನವಾಹಿ ನರಕೋಶ, ಮಿದುಳು ಬಳ್ಳಿ, ಸಂಬಂಧ ಕಲ್ಪಿಸುವ ನರಕೋಶ, ಕ್ರಿಯಾವಾಹಿ ನರಕೋಶ ಹಾಗೂ ಕಾರ್ಯನಿರ್ವಾಹಕ. ಥ್ಯಾಂಕ್ ಯು.